Good evening, everybody. Myself, Soumya Hegde. Today, I am taking another subtopic in chemical kinetics. Okay. So, factor influencing the rate of the reaction. First one, nature of the reactant. Next one, state of the reactant. Next one, concentration of the reactant. So, today we are discussing factor which are influencing the rate of the reaction. Okay. So, first one, ನೇಚರ್ ಆಫ್ ದ ರಿಯಾಕ್ಟೆಂಟ್. ನೋಡಿ, ಈಗ ಎರಡು ರಿಯಾಕ್ಟೆಂಟ್ಗಳು ಅಂತ ಅನ್ಕೊಳ್ಳಿ. ಸಪೋಸ್ ಎರಡು ಕಾರ್ ಇದೆ ನನ್ನ ಹತ್ರ. ಓಕೆ, ಪಿಕ್ಚರ್ ಕಾಣಿಸ್ತಿದೆ. ಎರಡು ಏನಾಗಿದೆ ಹೇಳಿ, ಒಂದೇ ಸಲ ಬಂದು ಒಂದಕ್ಕೊಂದು ಡಿಕ್ಕಿ ಹೊಡಿತವೆ. ಅಥವಾ ಎರಡು ವ್ಯಾನ್ ಇದೆ ಅಂತ ಅನ್ಕೊಳ್ಳಿ. ಅದು ಏನಾಗ್ತಿದೆ ಹೇಳಿ, ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ನೋಡಿ, ಈಗ ಕಾರು ಏನ್ ಮಾಡುತ್ತೆ, ಡಿಕ್ಕಿ ಹೊಡೆಯುತ್ತೆ, ಮತ್ತೆ ಲಾರಿನೂ ಹೊಡೆಯುತ್ತೆ. ಬಟ್ ನೇಚರ್ ಆಫ್ ದ ರಿಯಾಕ್ಟೆಂಟ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದು ಅದರ ಸ್ಪೀಡ್ ಮೇಲೆ, ಅದರ ನೇಚರ್ ಮೇಲೆ, ಇದೆಲ್ಲದ್ರ ಮೇಲೆ, ಅದರ ಸೈಜ್ ಮೇಲೆ, ಇದ್ರೆಲ್ಲದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ಅನ್ನು ನಾವು ನಮ್ಮ ಕೆಮಿಕಲ್ ಎಕ್ಸಾಂಪಲ್ ಅನ್ನು ಕನ್ಸಿಡರ್ ಮಾಡೋಣ. ನೇಚರ್ ಆಫ್ ದ ರಿಯಾಕ್ಟೆಂಟ್ ಹೆಂಗೆ ಅಂತ ನೋಡಿ. ಸೋಡಿಯಂ ಒಂದು ಸಾಫ್ಟ್ ಮೆಟಲ್ ಅಲ್ವಾ, ನಮ್ಗೆ ಗೊತ್ತು. ಇದನ್ನ ನೈಫ್ ಇಂದ ಕಟ್ ಮಾಡ್ತೀವಿ ನಾವು, ಕೆರೋಸಿನ್ ಅಲ್ಲಿ ಇಡ್ತೀವಿ, ವಾಟರ್ ಅಲ್ಲಿ ಇಡಲ್ಲ ಇದನ್ನ. ಸೊ ನೀವ್ ಯಾವಾಗ ಅದಕ್ಕೆ ಒಂಚೂರು ವಾಟರ್ ಅನ್ನ ಹಾಕಿದ್ರು, ನಿಮ್ ಪಿಕ್ಚರ್ ಕಾಣಿಸ್ತಿದೆ ಅಲ್ವಾ, ಹೆಂಗೆ ಬೆಂಕಿ ಬರುತ್ತೆ ಅಂತ. ಅಂದ್ರೆ ಈಗ ನಾವು ಒಂದು ರಿಯಾಕ್ಟೆಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ನೇಚರ್ ಆಫ್ ದ ರಿಯಾಕ್ಟೆಂಟ್ ಇಫ್ ಇಟ್ ಈಸ್ ಸ್ಟ್ರಾಂಗ್ ಅಲ್ವಾ, ಆರ್ ಮೋರ್ ರಿಯಾಕ್ಟಿವ್ ಇದ್ರೆ ಏನ್ ಮಾಡುತ್ತೆ, ಎರಡೂ ಏನ್ ಹೇಳಿ, ಎರಡೂ ಅಲ್ಕಲಿಗಳೇ. ಸೊ ಇದೇನ್ ಮಾಡುತ್ತೆ, ಎರಡಕ್ಕೂನು ಕೆಮಿಕಲ್ ಒಂದು ನಾವು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಒಂದೇ ಕಡೆ ಇದಾವೆ ಇಬ್ರುನು. ಬಟ್ ಕ್ಯಾಲ್ಸಿಯಂ ಜೊತೆ ವಾಟರ್ ನ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ, ಸೋಡಿಯಂ ಜೊತೆ ಏನಾಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಏನಾಗುತ್ತೆ, ಸೋಡಿಯಂ ಅನ್ನ ನಾನು ಯಾವಾಗ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀನೋ, ಹಿಸ್ ಅಂತ ಒಂದು ಸೌಂಡ್ ಬರುತ್ತೆ, ಎಕ್ಸ್ಪ್ಲೋಸಿವ್ ರಿಯಾಕ್ಷನ್ ಆಗುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ. ಏನ್ ಫಾರ್ಮೇಶನ್ ಮಾಡುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ, ಮತ್ತೆ H2 ಗ್ಯಾಸ್ ಅನ್ನ ಲಿಬರೇಟ್ ಮಾಡುತ್ತೆ ಅದು. ಓಕೆ, ಸೊ ಈಗ ನಾನು ಕ್ಯಾಲ್ಸಿಯಂ ಅನ್ನ ಕನ್ಸಿಡರ್ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಸೇಮ್ ರಿಯಾಕ್ಷನ್ ಇಲ್ಲಿ ಏನಾಗುತ್ತೆ, CaOH ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಇಲ್ಲೂ ಏನಾಯ್ತು ಹೇಳಿ, ಹೈಡ್ರಾಕ್ಸೈಡ್ ಆಯ್ತು, ಇಲ್ಲೂ ಹೈಡ್ರಾಕ್ಸೈಡ್ ಆಯ್ತು. ಬಟ್ ಇನ್ಸ್ಟಂಟ್ ಹೆಂಗಿತ್ತು ಹೇಳಿ, ಇದು ಬೇಗ ಆಗುತ್ತೆ, ಹಿಸ್ ಅಂತ ಆಗುತ್ತೆ, ಏನ್ ಹೇಳಿ, ವೆರಿ ಫಾಸ್ಟ್ ರಿಯಾಕ್ಷನ್. ಇದು ಮಾಡ್ರೇಟ್ ರಿಯಾಕ್ಷನ್, ಅದು ಎಕ್ಸ್ಪ್ಲೋಸಿವ್, ಇದು ಮಾಡ್ರೇಟ್. ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ, H2 ಗ್ಯಾಸ್ ಅನ್ನ ಲಿಬರೇಟ್ ಮಾಡುತ್ತೆ. ಈ ಎರಡೂ ಎಕ್ಸಾಂಪಲ್ ಇಂದ ನನಗೆ ಏನ್ ತಿಳಿಯುತ್ತೆ ಹೇಳಿ, ಈಗ ನಾನು ಒಂದು ಸಬ್ಸ್ಟೆನ್ಸ್ ಆರ್ ಎಲಿಮೆಂಟ್ ಅನ್ನ ತಗೊಳ್ತಿದ್ದೀನಲ್ಲ, ಅದರ ನೇಚರ್ ವಿತ್ ರೆಸ್ಪೆಕ್ಟ್ ಟು ಏರ್ ಇರ್ಬೋದು, ವಾಟರ್ ಇರ್ಬೋದು, ಅಥವಾ ವಿತ್ ರೆಸ್ಪೆಕ್ಟ್ ಟು ಎನಿ ಎಲಿಮೆಂಟ್ ಹೆಂಗಿದೆ ಕೆಮಿಕಲ್ ಅನ್ನೋದ್ರ ಮೇಲೆ ಕೆಮಿಕಲ್ ರಿಯಾಕ್ಷನ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಸ್ಟೇಟ್ ಆಫ್ ದ ರಿಯಾಕ್ಟೆಂಟ್. ನೋಡಿ, ಈಗ ಸ್ಟೇಟ್ ಆಫ್ ದ ರಿಯಾಕ್ಟೆಂಟ್ ಕನ್ಸಿಡರ್ ಮಾಡೋದ್ರೊಳಗೆ ನಾನು ಈ ಪಿಕ್ಚರ್ ಅಲ್ಲಿ ತೋರಿಸಿದ್ದೀನಿ. ಸಾಲಿಡ್ ಅಲ್ಲಿ ಎಲ್ಲ ಪಾರ್ಟಿಕಲ್ಸ್ ಹೆಂಗಿದಾವೆ, ಒತ್ತಿ 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 ಇದಾವೆ. ಲಿಕ್ವಿಡ್ ಅಲ್ಲಿ ಏನಿದಾವೆ ಹೇಳಿ, ಬಿಡಿ ಬಿಡಿ ಇದಾವೆ. ಗ್ಯಾಸ್ ಅಲ್ಲಿ ಏನಿದಾವೆ, ಇನ್ನೂ ದೂರ ಇದಾವಲ್ವಾ. ಸೊ ಸ್ಟೇಟ್ ಆಫ್ ದ ರಿಯಾಕ್ಟೆಂಟ್ ಹೆಂಗೆ ಹಂಗಾದ್ರೆ ಅಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಈಗ ಕನ್ಸಿಡರ್ ಮಾಡಿ, ನನ್ನ ಹತ್ರ ಒಂದ್ ಸಬ್ಸ್ಟೆನ್ಸ್ ಇದೆ, ಅದು ಐರನ್ ಅಂತ ಕನ್ಸಿಡರ್ ಮಾಡಿ. ಸಿಂಪಲ್ ರಿಯಾಕ್ಷನ್ ಅನ್ನ ತಗೊಳ್ತೀನಿ ನಾನು. ಓಕೆ, ಈಗ ಐರನ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಈ Fe ಒಂದಲ್ಲಿ ನನ್ನ ಹತ್ರ ಮೊಳೆ ಇದೆ, ಇನ್ನೊಂದ್ರಲ್ಲಿ ಅದೇ ಮೊಳೆದು ಪೌಡರ್ ಇದೆ ಅಂತ ಅನ್ಕೊಂಡು. ಓಕೆ, ಮೊಳೆ ಅಥವಾ ನೇಲ್, ಐರನ್ ನೇಲ್ ಏನಿದೆ ಅದು ನನ್ನ ಹತ್ರ ಇದೆ. ಒಂದ್ರಲ್ಲಿ ನೇಲೆ ಇದೆ, ಇನ್ನೊಂದ್ರಲ್ಲಿ ಅದನ್ನ ಪೌಡರ್ ಮಾಡ್ಬಿಟ್ಟಿದೀನಿ ನಾನು. ಸೊ ನಾನು ಏನ್ ಮಾಡ್ತೀನಿ, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಅದಕ್ಕೆ ಹಾಕ್ತೀನಿ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಹಾಕಿದಾಗ ನೋಡಿದ್ರಲ್ಲ, ಇದೇನಿದೆ ಹೇಳಿ, ಫೈನ್ಲಿ ಪೌಡರ್ಡ್ ಇದೆ. ಇದು ಏನಿದೆ, ಸಾಲಿಡ್ ಅಲ್ಲಿ ಇದೆ. ಅಂದ್ರೆ ಇನ್ನೂ ಮೊಲಿಕ್ಯೂಲ್ಗಳು ಒತ್ತೊತ್ತಾಗಿದ್ದಾವೆ, ಅದ್ರಲ್ಲಿ ಪಾರ್ಟಿಕಲ್ಸ್ ಎಲ್ಲ ಒತ್ತಗಿದಾವೆ. ಬಟ್ ಇದ್ರಲ್ಲಿ ಏನಾಗಿದೆ, ಸ್ವಲ್ಪ ಬಿಡಿ ಬಿಡಿ ಆಗಿದೆ, ಮಾಡ್ರೇಟ್ ಆಗಿದ್ದಾವೆ. ಸೊ ಏನ್ ಮಾಡುತ್ತೆ, ಎರಡು FeCl3 ಕೊಡುತ್ತೆ ನನಗೆ. ಬಟ್ ಈ ರಿಯಾಕ್ಷನ್ ಸ್ಲೋ ರಿಯಾಕ್ಷನ್. ಓಕೆ, ಕಂಪೇರ್ ಟು ದಿಸ್ ಒನ್, ಇದೇನಾಗುತ್ತೆ, ಫಾಸ್ಟ್ ರಿಯಾಕ್ಷನ್ ಆಗುತ್ತೆ. ಸೊ ಸ್ಟೇಟ್ ಆಫ್ ದ ರಿಯಾಕ್ಷನ್ ಅಂದ್ರೆ ಏನ್ ಹೇಳಿ, ಹಂಗಾದ್ರೆ ಯಾವಾಗ ನಾನು ಸೇಮ್ ಸಬ್ಸ್ಟೆನ್ಸ್ ಅನ್ನ ತಗೊಳ್ತೀನಿ, ಅದರ ಸ್ಟೇಟ್ ಅಂದ್ರೆ ಮಾಲಿಕ್ಯುಲರ್ ಸ್ಟೇಟ್ ಚೇಂಜ್ ಇದ್ದಾಗ ಅವಾಗ ರಿಯಾಕ್ಷನ್ ಏನಾಗುತ್ತೆ ಹೇಳಿ, ಅವಾಗ ಮೆತ್ತಗಾಗುತ್ತೆ. ಓಕೆ, ಒಂದು ಫಾಸ್ಟ್ ಇರುತ್ತೆ ಅಥವಾ ಸ್ಲೋ ಇರುತ್ತೆ. ದಟ್ ಈಸ್ ಸ್ಟೇಟ್ ಆಫ್ ದ ರಿಯಾಕ್ಟೆಂಟ್. ನೆಕ್ಸ್ಟ್ ಇನ್ನೊಂದು ರಿಯಾಕ್ಷನ್, ಈಗ ಸಾಲಿಡ್ ಫೇಸ್ ಇದೆ ಅಂತ ಅನ್ಕೊಳ್ಳಿ, Na ಮತ್ತೆ I
ಅಲ್ವಾ, ಸೋಡಿಯಂ ಮತ್ತೆ ಅಯೋಡಿನ್ ಸೇರಿ ಸೋಡಿಯಂ ಅಯೋಡೈಡ್ ಸಿಗುತ್ತೆ ನಂಗೆ. ಯಾವಾಗ ಸಾಲಿಡ್ ಸ್ಟೇಟ್ ಅಲ್ಲಿ ಇದೆಯೋ ಈ ರಿಯಾಕ್ಷನ್ ಏನಿರುತ್ತೆ, ಸ್ಲೋ ರಿಯಾಕ್ಷನ್ ಆಗಿರುತ್ತೆ. ಯಾವಾಗ ಗ್ಯಾಶಿಯಸ್ ಫೇಸ್ ಅಲ್ಲಿ ಇದೆಯಲ್ಲ ಅವಾಗ ಏನಾಗಿರುತ್ತೆ, ಫಾಸ್ಟರ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಓಕೆ, ಸೊ ಸ್ಟೇಟ್ ಆಫ್ ಅ ರಿಯಾಕ್ಷನ್ ಗೆ 2 ಎಕ್ಸಾಂಪಲ್ ಅನ್ನ ಕೊಟ್ಟೆ. ಒಂದು ಐರನ್ ಅನ್ನ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದಾಗ ಏನ್ ಸಿಗುತ್ತೆ, ಇನ್ನೊಂದು ಸೋಡಿಯಂ ಅನ್ನ ಅಯೋಡಿನ್ ಜೊತೆಗೆ ರಿಯಾಕ್ಟ್ ಮಾಡಿಸಿದ್ರೆ ಹೆಂಗೆ ನಮಗೆ ರಿಯಾಕ್ಷನ್ ಆಗುತ್ತೆ ಅಂತ ನೋಡಿದ್ವಿ ಅಲ್ವಾ. ಓಕೆ, ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಓಕೆ, ಕಾನ್ಸಂಟ್ರೇಷನ್ ಅಂದ್ರೆ ಏನು? ಈಗ ಎಷ್ಟು, ಇಲ್ಲಿ ನೋಡಿ, ನನ್ನ ಹತ್ರ ಇರೋ ಒಂದು ಲೋಟದಲ್ಲಿ ಎಷ್ಟು ಸಾಲ್ಟ್ ಅನ್ನ ಆಡ್ ಮಾಡ್ತೀನಿ ಅಂತ ಅಂದ್ಕೊಡಿ. 1 ಸ್ಪೂನ್ ಅನ್ನ ಇದಕ್ಕೆ ಆಡ್ ಮಾಡಿರ್ತೀನಿ, ಇದಕ್ಕೆ 2 ಸ್ಪೂನ್, ಇದಕ್ಕೆ 2 ಸ್ಪೂನ್ ಅನ್ನ ಆಡ್ ಮಾಡಿದೀನಿ ಅಂದ್ಕೊಡಿ. ದಟ್ ಮೀನ್ಸ್ ಸೋಡಿಯಂ ಮಾಲಿಕ್ಯೂಲ್, ಸೋಡಿಯಂ ಅಯಾನ್ಸ್ ಯಾರಲ್ಲಿ ಜಾಸ್ತಿ ಇದೆ ಹೇಳಿ, ಇವರಲ್ಲಿ ಜಾಸ್ತಿ ಇರ್ಬೇಕಾಯ್ತು, ಯಾಕಂದ್ರೆ ನಾನು 2 ಸ್ಪೂನ್ ಹಾಕಿದೀನಿ. ಸೊ ರೇಟ್ ಆಫ್ ದ ರಿಯಾಕ್ಷನ್ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ಯಾಕೆ ಹೇಳಿ, ಯಾವಾಗ ಮಾಲಿಕ್ಯೂಲ್ಗಳು ರಿಯಾಕ್ಟೆಂಟ್ ಕಡಿಮೆ ಇದೆಯೋ ಅವಾಗ ರಿಯಾಕ್ಷನ್ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಈ ರಿಯಾಕ್ಟೆಂಟ್ ಇರೋದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕಂದ್ರೆ ನಂಗೆ ಜಾಸ್ತಿ ಮಾಲಿಕ್ಯೂಲ್ ಬೇಕು, ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು. ಒಂದು 5 A+B ಇದ್ರೆ ಅದು ಸಿ ಆಗಿ ಬೇಗ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನನ್ನ ಹತ್ರ ಇರೋದೇ 2 ಅಂದ್ರೆ ಮೆತ್ತಗಾಗ್ತಾ ಇರುತ್ತೆ ಅಲ್ವಾ. ಸೊ ಇಲ್ಲಿ ಏನ್ ಮಾಡುತ್ತೆ, ಕಾನ್ಸಂಟ್ರೇಷನ್ ಏನ್ ಮಾಡುತ್ತೆ, ರೇಟ್ ಆಫ್ ದ ರಿಯಾಕ್ಷನ್ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ನ ಏನ್ ಮಾಡುತ್ತೆ, ಡಿಪೆಂಡ್ ಆಗಿರುತ್ತೆ ಅಂತ. ಓಕೆ, ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಓಕೆನಾ. ಸೊ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಹೇಳುವಾಗ ಸಿಂಪಲ್. ಓಕೆ, ಈಗ ನಿಮ್ಗೆ ಎಕ್ಸಾಮ್ ಮುಗಿದೋಗಿದೆ. ಓಕೆ, ಸೊ PUC ಎಕ್ಸಾಮ್ ಮುಗಿದಿದೆ. ಸೊ ಸ್ಟೂಡೆಂಟ್ಸ್ ಎಲ್ಲ ನೀವೇನ್ ಮಾಡ್ತಿದ್ದೀರಾ, ಒಂದು ಸಮೋಸಾ ಪಾರ್ಟಿ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ನೀವು ಒಂದು 5 ಜನ ಫ್ರೆಂಡ್ಸ್ ಹೋಗಿದ್ದೀರಾ. ಸೊ ನಿಮ್ಮ ಹತ್ರ 20 ಸಮೋಸ ಇದೆ ಅಂತ ಅನ್ಕೊಳ್ಳಿ, ಕನ್ಸಿಡರ್ ಮಾಡಿ. ಸೊ ಏನಾಗ್ತಿದೆ, 20 ಸಮೋಸ ಇದ್ರೆ ನನ್ನ ಹತ್ರ ಫಸ್ಟ್ ಏನ್ ಮಾಡ್ತೀರಾ, ಒಬ್ಬೊಬ್ರು 2 ಎಲ್ಲ ತಿನ್ಕೊಬಿಡ್ತೀರಾ. ಓಕೆ, ಸೊ 10 ಸಮೋಸ ಖಾಲಿ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ, ಇನ್ನೂ ಮತ್ತೆ ಎಲ್ಲರೂ ಒಂದು 5 ತಿಂದ್ರಿ. ಓಕೆ, ಸೊ ಎಲ್ಲರಿಗೂ ಏನಾಗಿದೆ, ಹೊಟ್ಟೆ ತುಂಬ ಹೋಗಿದೆ ಈಗ. ಸೊ ಅದಾದ್ಮೇಲೆ ಏನ್ ಮಾಡ್ತೀರಾ, ಇನ್ನ ಒಂದು 5 ಸಮೋಸ ಉಳಿತಾ, ಅವಾಗ ಏನ್ ಮಾಡ್ತೀರಾ, ನೀನ್ ತಿನ್ನು ನೀನ್ ತಿನ್ನು ನೀನ್ ತಿನ್ನು ಅಂತ. ಸೊ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಏನ್ ಹೇಳಿ, ಎಲ್ಲಾ ರಿಯಾಕ್ಷನ್ ತುಂಬಾ ಒತ್ತಿಗಿದ್ದಾಗ ಬೇಗ 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 ಮುಗಿಸ್ಬಿಡ್ತವೆ. ಕಡಿಮೆ 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 ಆಗ್ತಾ ಬಂದಂಗೆ ಏನಾಗುತ್ತೆ, ಸ್ಲೋ ಆಗ್ಬಿಡ್ತಾರೆ ಎಲ್ಲರೂ. ಈಗ ಫಸ್ಟ್ 20 ಇದ್ದಾಗ ಇರೋ ಇಂಟ್ರೆಸ್ಟ್ 5ಕ್ಕೆ ಬಂದ್ಮೇಲೆ ಏನಾಯ್ತು ಹೇಳಿ, ಕಡಿಮೆ ಆಗ್ತಾ ಬಂದ್ಬಿಡ್ತು ಅಂತ. ಓಕೆ, ಸೊ ಈ ತರ ಏನು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಮೇಲೂ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡ್ ಆಗಿರುತ್ತೆ, ಫ್ಯಾಕ್ಟರ್ ಅಫೆಕ್ಟಿಂಗ್ ದ ರೇಟ್ ಆಫ್ ದ ರಿಯಾಕ್ಷನ್. ಓಕೆ, ಅರ್ಥ ಆಯ್ತಾ? ಥ್ಯಾಂಕ್ ಯು.